20 ಬಾರಿ ಕೋರ್ಟ್ ಆರ್ಡರ್ಗಳನ್ನ ಕೇಳ್ತಾರೆ. ಜೈಲಧಿಕಾರಿಗಳ ವಿರುದ್ಧ ಮಾಡ್ತಾ ಇರುವಂತಹ ಆರೋಪ ಇದು. ಸುನೀಲ್ ಅವರು ಮಾಡ್ತಾ ಇರುವಂತಹ ಆರೋಪ. ಕೋರ್ಟ್ ಆರ್ಡರ್ಗೂ ಕೂಡ ಮಾನ್ಯತೆ ಕೊಡ್ತಾ ಇಲ್ವಲ್ಲ. ಹೀಗಾದ್ರೆ ಹೇಗೆ? ಕೋರ್ಟೇ ಆರ್ಡರ್ ಕೊಟ್ಟಿದ್ರು ಕೂಡ ಇದನ್ನ ಫಾಲೋ ಮಾಡ್ತಾ ಇಲ್ಲ ಜೈಲಧಿಕಾರಿಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ಜೈಲಿನ ಸೂಪರಿಂಟೆಂಡೆಂಟ್ ಹಾಜರಿಗೆ ಸೂಚನೆಯನ್ನ ಕೊಟ್ಟಿದೆ ಈಗ ನ್ಯಾಯಾಲಯ. ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಈಗ ಮುಂದೂಡಿದೆ. ಅಂದ್ರೆ ಅಲ್ಲಿವರೆಗೂ ಕೂಡ ಈಗ ದರ್ಶನ್ ಏನ್ ಸಿಕ್ಕಿದ್ಯೋ ಬೆಡ್ಶೀಟು, ಒಂದು ದಿಂಬು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕೀಗ. ಹಾಗೆ ವಾಕಿಂಗು ಕೂಡ ಏನು ಇಷ್ಟು ಅವಕಾಶ ಕೊಟ್ಟಿದಾರೋ ಅಷ್ಟು ಮಾತ್ರನೇ ಅವಕಾಶ. ಈಗ ನೋಡಿ, ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಜೈಲಿನ ಸೂಪರಿಂಟೆಂಡೆಂಟ್ ಹಾಜರಾಗಬೇಕು ಖುದ್ದಾಗಿ ಅಂತ ಹೇಳಿ ಕೂಡ ನ್ಯಾಯಾಲಯ ಸೂಚಿಸಿದೆ. ಇವತ್ತು ಬೆಂಗಳೂರಿನ CCH 57ನೇ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ. ಈಗ ಸದ್ಯಕ್ಕೆ 9ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವತ್ತು ಖುದ್ದು ಹಾಜರಾತಿಗೆ ವಿನಾಯಿತಿ ಇತ್ತು, ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಇವತ್ತು ಹಾಜರಾಗಿದ್ರು. ವೈಟ್ ಜಾಕೆಟ್ ಧರಿಸಿ ಹಾಜರಾಗಿದ್ದಂತಹ ದರ್ಶನ್ ಇವತ್ತು ಕೂಡ ದರ್ಶನ್ ಪರ ವಕೀಲರು ಕೋರ್ಟ್ ಆರ್ಡರ್ ಇದ್ರೂ ಕೂಡ ನಮಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಜೈಲಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ದರ್ಶನ್ ಅವರನ್ನೇ ನೇರವಾಗಿ ಕೇಳಿದೆ, ಸವಲತ್ತುಗಳು ಸಿಗ್ತಾ ಇಲ್ವಾ ಅಂತ ಹೇಳಿ. ಅದಕ್ಕೆ ದರ್ಶನ್ ಇಲ್ಲ ಸ್ವಾಮಿ, ನಮಗೆ ಕೊಡ್ತಾ ಇಲ್ಲ ಸವಲತ್ತುಗಳು ಅನ್ನುವಂಥದ್ದನ್ನ ದರ್ಶನ್ ಹೇಳ್ಕೊಂಡಿದ್ದಾರೆ.